ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಶೇಷವಾದಂತಹ ಟೊಮೆಟೊ ರಸಂ ಬಂದು ಮದುವೆ ಮನೆಯಲ್ಲೆಲ್ಲ ಅಡಿಗೆ ಭಟ್ರು ಮಾಡ್ತಾರಲ್ಲ, ಅದೇ ರೀತಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಘಮ, ಅಷ್ಟೇ ಪರಿಮಳವಾಗಿ, ಅಷ್ಟೇ ರುಚಿಕರವಾಗಿ ಬಂದಿರುತ್ತೆ. ಊಟದ ಜೊತೆಗಂತೂ ಸಖತ್ತಾದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ತುಂಬಾ ರುಚಿಕರವಾದಂತಹ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಮೊಟ್ಟ ಮೊದಲಿಗೆ ನಾವೀಗ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ 1/4 ಕಪ್ಪಾಗುವಷ್ಟು ತೊಗರಿಬೇಳೆಯನ್ನು ಇಲ್ಲಿ ಹಾಕಿ ನೀಟಾಗಿ ತೊಳ್ಕೊಳ್ಬೇಕು. ತೊಳೆದಾದ ನಂತರ ಚಿಟಿಕೆಯಾಗುವಷ್ಟು ಅರಿಶಿನವನ್ನು ಇಲ್ಲಿ ಹಾಕ್ಕೊಳ್ಬೇಕು. ಅದರ ನಂತರ ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಸಹ ಒಟ್ಟಿಗೆ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಇದು. ಈಗ 1 ಕಪ್ ಆಗುವಷ್ಟು ನೀರನ್ನು ಹಾಕಿ, ಅಥವಾ 1 ಲೋಟದಷ್ಟೇ ಸಾಕು, ತುಂಬ ನೀರಂತ ಮಾಡೋದಕ್ಕೆ ಹೋಗಬೇಡಿ. ಈಗ ನೀರನ್ನು ಹಾಕಿ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 3 ರಿಂದ 4 ಸೀಟಿ ಆದರೂ ಕೂಗಿಸಿ, ಆಗ ಸೂಪರಾಗಿ ಬೇಯುತ್ತೆ. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ಬಾಕಿ ಎಲ್ಲ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೀಡಿಯಮ್ ಸೈಜಿದ್ದು ಒಂದು 3 ರಿಂದ 4 ಟೊಮೆಟೊವನ್ನು ತಗೊಂಡು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಖಾರಕ್ಕೆ ಅನುಗುಣವಾಗಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಅವಿಷ್ಟನ್ನು ಹೆಚ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂತಹ ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕೀಗ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಇದನ್ನು ತುಂಬ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಸಾಸಿವೆ ಎಲ್ಲ ಸಿಡಿಬೇಕು. ಸಿಡಿದಾದ ನಂತರ ನಾವಿದಕ್ಕೆ ಹಾಕುವಂತಹ ಐಟಮ್ ಬಂದು 2 ರಿಂದ 3 ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 3 ಆಗುವಷ್ಟು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಕೂಡ ಅದರೊಟ್ಟಿಗೆ ಹಾಕ್ಕೊಳ್ಬೇಕು. ಇವಿಷ್ಟನ್ನು ಸರಿಯಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಹಸಿಮೆಣಸಿನಕಾಯಿನೆಲ್ಲ ಎಣ್ಣೆಯಲ್ಲೇ ಬಾಡಿಸಿ ಆದ ನಂತರ ನಾವು ಕಟ್ ಮಾಡಿರುವಂತಹ ಟೊಮೆಟೊವನ್ನು ಸಹ ಹಾಕ್ಕೊಳ್ಬೇಕು. ತುಂಬ ಸಣ್ಣದಾಗಿ ಕಟ್ ಮಾಡೋದಂತ ಬೇಡ. ಈಗ ಟೊಮೆಟೊವನ್ನು ಹಾಕಿ ಆದ ನಂತರನೂ ಅಷ್ಟೇ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಬೇಯಬೇಕು. ಈಗಾಗಲೇ ಬೆಂದಾದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. 1 ರಿಂದ 2 ನಿಮಿಷಗಳ ಕಾಲ ಹೀಗೆ ಕೈ ಆಡಿಸ್ತಾನೆ ಇದ್ದರೆ ಚೆನ್ನಾಗಿ ಬೇಯುತ್ತೆ. ಈಗ ಇಷ್ಟು ಬೆಂದಾದ ನಂತರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನಾಗಲೇ ನೆನೆ ಹಾಕ್ಕೊಂಡಿದ್ದೆ, ಅದರ ರಸವನ್ನು ಈಗ ಹಾಕ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ರಸವನ್ನು ಹಾಕಿದರೆ ಸಾರನ್ನ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಆದ ನಂತರನೂ ಅಷ್ಟೇ ಸ್ವಲ್ಪ ಇದು ಬೇಯಬೇಕು. ಈಗಾಗಲೇ ಇಲ್ಲಿ ಕುಕ್ಕರಲ್ಲಿ ಇಟ್ಟಂತಹ ತೊಗರಿಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಇನ್ನೀಗ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ತುಂಬ ನೀರಂತ ಮಾಡೋದಕ್ಕೆ ಹೋಗಬಾರ್ದು. ಈ ತೊಗರಿಬೇಳೆಯನ್ನು ನಾವು ಮ್ಯಾಶ್ ಮಾಡಿ ಹಾಕ್ಕೊಳ್ಳುವ ಕಾರಣ ನೀರಿನ ಪ್ರಮಾಣವನ್ನು ಆದಷ್ಟು ಕಡಿಮೆನೇ ಹಾಕ್ಕೊಳ್ಬೇಕು. 1/4 ಕಪ್ಪು ತೊಗರಿಬೇಳೆಗೆ 1 ಲೋಟ ಸರಿಯಾಗಿರುತ್ತೆ. ಈಗಾಗಲೇ ಚೆನ್ನಾಗಿ ಮ್ಯಾಶ್ ಮಾಡಿದಂತಹ ಈ ತೊಗರಿಬೇಳೆಯನ್ನು ಇನ್ನು ನಾವಾಗಲೇ ಬಾಣಲಿಯಲ್ಲಿ ಟೊಮೆಟೊವನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈಗ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗಾಗಲೇ ಎಣ್ಣೆಯಲ್ಲಿ ನಾವು ಟೊಮೆಟೊವನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಬೆಂದ ನಂತರವೇ ಈಗ ಬೆಂದಿರುವಂತಹ ತೊಗರಿಬೇಳೆಯನ್ನು ಸಹ ಹಾಕ್ಕೊಳ್ಬೇಕು. ಇನ್ನು ಕುಕ್ಕರಿಗೇ ಸ್ವಲ್ಪ ನೀರನ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಲೋಟದಿಂದ 1 ಲೋಟ ನೀರನ್ನು ಈಗ ಹಾಕ್ಕೊಟ್ರೆ ಸಾಕು. ಇನ್ನೂ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವಿದಕ್ಕೆ ರಸಂ ಪುಡಿಯನ್ನು ಹಾಕ್ಕೊಳ್ಬೇಕು. 2 ಟೇಬಲ್ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ಇನ್ನೂ ಒಂದು ಸ್ವಲ್ಪ ಅರ್ಧ ಚಮಚ ಆದರೂ ಜಾಸ್ತಿ ಮಾಡ್ಕೊಳ್ಬೋದು. ನಾನೀಗಾಗಲೇ ರಸಂ ಪುಡಿಯನ್ನು ಮಾಡೋದನ್ನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ರಸಂ ಪುಡಿಯನ್ನು 2 ಟೇಬಲ್ ಚಮಚ ಆಗುವಷ್ಟು ಹಾಕಿ ಆದ ನಂತರ ಒಂದು ಅರ್ಧ ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹತ್ರ 1 ಲೀಟ್ರಿಂದ 1.5 ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಮಾತ್ರ ಒಂದು ಸ್ವಲ್ಪ ದಪ್ಪಕ್ಕೇ ಇರಬೇಕು. ತುಂಬ ನೀರನ್ನು ಮಾಡೋದಕ್ಕಿಂತ ಹೋಗಬೇಡಿ. ಸ್ವಲ್ಪ ನಾವು ಬೇಳೆಯನ್ನು ಕೂಡ ಇಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕಾಗತ್ತೆ. ಮತ್ತು ಮದುವೆ ಮನೆ ಶೈಲಿಯ ಸಾರು ಅಂತ ಆಗುವಾಗ ಈ ಥರದ್ದು ಬೇಳೆ ಎಲ್ಲ ಒಂದು ಸ್ವಲ್ಪ ಸಿಕ್ಕಿದ್ರೇ ತುಂಬಾ ಚೆನ್ನಾಗಿ ಇರುತ್ತೆ. ಈಗಾಗಲೇ ನೀರನ್ನು ಹಾಕ್ಕೊಂಡಿದ್ದಾಯಿತು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನೆಲ್ಲ ಈಗ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪು ಇಲ್ಲ ಅಂತಂದರೆ ಹುಡಿ ಉಪ್ಪನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸ್ವಲ್ಪ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಇದಕ್ಕೆ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಮಂಗಳೂರು ಕಡೆಯೆಲ್ಲ ನಾವು ಬೆಲ್ಲವನ್ನು ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು
ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಲಾಸ್ಟಲ್ಲಿ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿರೋದನ್ನು ಉದುರಿಸ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಆದ ನಂತರನೂ ಹಾಗೆಯೇ 1-2 ನಿಮಿಷ ಒಂದು ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಸಾರನ್ನು ಕುದಿಸ್ಕೊಳ್ಳಿ. ಆವಾಗ ನೋಡ್ಬೋದು ನೀವು ಅದರ ಟೆಕ್ಸ್ಚರ್ ಕೂಡ ಹಾಗೆಯೇ ತೊಗರಿಬೇಳೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಇದರ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ. ನೋಡಿದ್ರಲ್ವಾ ಮದುವೆ ಮನೆ ಶೈಲಿಯಲ್ಲಿ ಅಡುಗೆ ಭಟ್ರು ಮಾಡುವಂತಹ ರಸಮ್ ಅಥವಾ ಸಾರನ್ನು ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ನೀವು ಸಹ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಊಟ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.